ಮೊನ್ನೆಯಷ್ಟೇ ಅಹಮದಾಬಾದ್ನಲ್ಲಿ ನಡೆದಂತಹ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣ ಮರೆಯುವ ಮುನ್ನವೇ ಇದೀಗ ಮತ್ತೊಂದು ವಿಮಾನ ದುರಂತ ನಡೆದು ಹೋಗಿದೆ. 242 ಪ್ರಯಾಣಿಕರನ್ನ ಹೊತ್ತು ಲಂಡನ್ಗೆ ಹೊರಟಿದ್ದ ವಿಮಾನ ಅಹಮದಾಬಾದ್ನಲ್ಲಿ ಟೇಕ್ ಆಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡಿತ್ತು. ಇದೀಗ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಮತ್ತೊಂದು ವಿಮಾನ ಪತನಗೊಂಡು ಬರೋಬ್ಬರಿ 50 ಮಂದಿ ಪ್ರಾಣ ಕಳೆದುಕೊಂಡಿರುವ ಬಗ್ಗೆ ವರದಿಯಾಗಿದೆ. ಚೀನಾದ ಗಡಿಯಲ್ಲಿ ನಾಪತ್ತೆಯಾಗಿದ್ದ ರಷ್ಯಾದ ವಿಮಾನ ಪತನಗೊಂಡಿದೆ. ಎಲ್ಲ 50 ಪ್ರಯಾಣಿಕರು ಸಾವನ್ನಪ್ಪಿರುವ ಘಟನೆ ವರದಿಯಾಗಿದೆ. ಆಂಟೊನೋವ್ 24 ಪ್ರಯಾಣಿಕ ವಿಮಾನದ ಅವಶೇಷಗಳು ಅಮೂರ್ ಪ್ರದೇಶದ ಟಿಂಡಾ ಪಟ್ಟಣದ ಬಳಿ ಪತ್ತೆಯಾಗಿದೆ ಅಂತ ರಷ್ಯಾದ ತುರ್ತು ಸೇವೆಗಳು ದೃಢಪಡಿಸಿವೆ. ಟಿಂಡಾದಿಂದ 15 ಕಿಲೋಮೀಟರ್ ದೂರದಲ್ಲಿ ಅರಣ್ಯದ ಇಳಿಜಾರು ಪ್ರದೇಶದಲ್ಲಿ ವಿಮಾನದ ಅವಶೇಷಗಳು ಕಂಡುಬಂದಿವೆ. ವಿಮಾನ ಸಂಪೂರ್ಣವಾಗಿ ನಾಶವಾಗಿದೆ. ಅಂಗಾರ ಏರ್ಲೈನ್ಸ್ ನಿರ್ವಹಿಸ್ತಾ ಇದ್ದಂತಹ ಈ ಒಂದು ವಿಮಾನವು ಸುಮಾರು 49 ಜನರನ್ನ ಹೊತ್ತೊಯ್ತಿತ್ತು. 5 ಮಕ್ಕಳು ಸೇರಿದಂತೆ 43 ಪ್ರಯಾಣಿಕರು ಮತ್ತು 6 ಸಿಬ್ಬಂದಿ ಇದ್ದರು ಅಂತ ಪ್ರಾದೇಶಿಕ ಗವರ್ನರ್ ವಾಸಿಲಿ ಓರ್ಲೋವ್ ತಿಳಿಸಿದ್ದಾರೆ. ಬೆಳಗ್ಗೆ 7:30 ಸುಮಾರಿಗೆ ಖಬರೋವ್ಸ್ಕ್ನಿಂದ ವಿಮಾನ ಹೊರಟಿತ್ತು ಮತ್ತು ಖಬರೋವ್ಸ್ಕ್ ಬ್ಲಾಗೋವೆಶ್ಚೆನ್ಸ್ಗೆ ಟಿಂಡಾ ಮಾರ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದು ರಾಡರ್ನಿಂದ ಕಣ್ಮರೆಯಾಯಿತು ಮತ್ತು ಟಿಂಡಾ ವಿಮಾನ ಪ್ರದೇಶದಿಂದ ಕೆಲವೇ ಕಿಲೋಮೀಟರ್ಗಳ ದೂರದಲ್ಲಿ ಕರೆಗಳಿಗೆ ಪ್ರತಿಕ್ರಿಯಿಸಲು ವಿಫಲವಾಯಿತು. ಬೆಳಗ್ಗೆ ನಾಪತ್ತೆಯಾಗಿದೆ ಅಂತ ವರದಿಯಾಗಿದ್ದ ರಷ್ಯಾ ವಿಮಾನ ಇದೀಗ ಪತನಗೊಂಡಿರುವುದಾಗಿ ತಿಳಿದು ಬಂದಿದೆ. ಸುಮಾರು 43 ಜನರನ್ನ ಹೊತ್ತೊಯ್ತಾ ಇದ್ದಂತಹ ಈ ಒಂದು ಪ್ರಯಾಣಿಕ ವಿಮಾನ ಚೀನಾದ ಗಡಿಯ ಸಮೀಪ ಪತನಗೊಂಡು ವಿಮಾನದಲ್ಲಿದ್ದ ಎಲ್ಲರೂ ಸಾವಿಗೀಡಾಗಿದ್ದಾರೆ. ವಿಮಾನ ಹಾರಾಟದ ಮಧ್ಯದಲ್ಲೇ ವಾಯು ಸಂಚಾರ ನಿಯಂತ್ರಕರು ವಿಮಾನದ ಸಂಪರ್ಕವನ್ನ ಕಳೆದುಕೊಂಡರು. ಇದಾದ ಕೆಲವೇ ನಿಮಿಷಗಳಲ್ಲಿ ರಕ್ಷಣಾ ಸಿಬ್ಬಂದಿ ಉರಿಯುತ್ತಿರುವ ವಿಮಾನದ ಭಾಗಗಳನ್ನು ಪತ್ತೆ ಹಚ್ಚಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅಮೂರ್ ಪ್ರದೇಶದ ಟಿಂಡಾ ಪಟ್ಟಣದಲ್ಲಿ ಕಳಪೆ ಗೋಚರತೆಯ ಕಾರಣ ಲ್ಯಾಂಡಿಂಗ್ ಸಮಯದಲ್ಲಿ ಪೈಲಟ್ ಮಾಡಿದ ಎಡವಟ್ಟು ಅಪಘಾತಕ್ಕೆ ಕಾರಣವಾಗಿರಬಹುದು ಅಂತ ಪ್ರಾಥಮಿಕ ವಿಶ್ಲೇಷಣೆ ಸೂಚಿಸಿದೆ. ಟಿಂಡಾ ವಿಮಾನ ನಿಲ್ದಾಣಕ್ಕೆ ಆರಂಭಿಕ ಲ್ಯಾಂಡಿಂಗ್ ವಿಫಲವಾದ ನಂತರ 2ನೇ ಲ್ಯಾಂಡಿಂಗ್ಗೆ ಪ್ರಯತ್ನಿಸುವಾಗ ಈ ಒಂದು ವಿಮಾನ ರಾಡರ್ನಿಂದ ಕಣ್ಮರೆಯಾಯಿತು ಅಂತ ಸ್ಥಳೀಯ ತುರ್ತು ಸಚಿವಾಲಯ ತಿಳಿಸಿದೆ.